ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ. 2 ಬಾಳೆಕಾಯಿ ತೊಗೊಂಡಿದ್ದೆ ನಾನು. 2 ಬಾಳೆಕಾಯಿ ತಗೊಂಡು ಚಿಕ್ಕದಲ್ಲಿ ಸ್ಲೇಸ್ ಥರ ಕಟ್ ಮಾಡಿ 2 ಬಾಳೆಕಾಯಿನ ಚಿಕ್ಕದಲ್ಲಿ ಲೇಸ್ ಥರ ಕಟ್ ಮಾಡ್ಕೊಂಡೆ. ಮಕ್ಳಿಗೆ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ಸ್ಕೂಲಿಂದ ಬಂದು ತಿನ್ನೋಕೆ ಮಾಡೋಣ ಅಂತೇಳಿ ಸ್ನ್ಯಾಕ್ಸ್ ಟೈಮಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾರೆ ಮಕ್ಕಳು. ಅದಕ್ಕೋಸ್ಕರ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮಾಡಿದೆ. ಅದಕ್ಕೆ ಇದು ಕಡಲೆ ಹಿಟ್ಟು ಹಾಕ್ಕೊಂಡೆ. ಫಸ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಕಡಲೆ ಹಿಟ್ಟು ಲೈಟಾಗಿ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಳ್ಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹಂಗೆ ಬಿಡಬೇಕು. ಬಿಟ್ಟರೆ ಚೆನ್ನಾಗಿರುತ್ತೆ, ಯಾಕಂದರೆ ಚೆನ್ನಾಗಿ ಹೀರ್ಕೊಳ್ತದಲ್ಲ. ಹಾಗಾಗಿ ನಾನು 5 ನಿಮಿಷ ಬಿಟ್ಬಿಟ್ಟು ಎಣ್ಣೆ ಬಾಣಲೆಗೆ ಎಣ್ಣೆ ಇಟ್ಟು ಕಾಯಿಸಿ ಚಿಕ್ಕದಾಗೆಲ್ಲ ಸ್ಲೇಸ್ ಕಟ್ ಮಾಡೋದನ್ನೆಲ್ಲ ಅದರಲ್ಲಿ ಹಾಕಿ ಕರಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದವು ಅಂದರೆ ಅಷ್ಟು ಚೆನ್ನಾಗಿ ಬಂದು ಬಾಯಲ್ಲಿ ನೀರು ಬರ್ತದೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದವು. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವಾಗಲೂ ಚಿಪ್ಸ್ ಮಾಡಿಕೊಡ್ತಾಯಿದ್ದೆ ಮಕ್ಕಳಿಗೆ. ಬಾಳೆಕಾಯಿ ಚಿಪ್ಸ್ ಮಾಡಿಕೊಡ್ತಾಯಿದ್ದೆ. ಬಾಳೆಕಾಯಿದು ಗ್ರೇವಿ ಥರ ಮಾಡಿಕೊಡ್ತಾಯಿದ್ದೆ, ತಿಂತಾಯಿದ್ರು. ಈಗ ಇದೊಂದು ಸರಿ ಡಿಫ್ರೆಂಟ್ ಇರಲಿ ಅಂತೇಳಿ ಮಾಡಿದೆ. ಸಖತ್ತಾಗಿ ಬಂತು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.